ಇಲ್ಲಿ ರನ್ ಆಗ್ತಾ ಇರೋದು ಇಲ್ಲಿ ರನ್ ಆಗ್ತಾ ಇರೋದು ನೋಡಿ ಐಡಿಯಾ ಚೆಕ್ ಮಾಡ್ತೀನಿ. ಸೊ ಅಂತ ಆತರ ರಫ್ ಐಡಿಯಾ ನಮ್ಗೆ ಹೆಂಗಿರುತ್ತೆ? ರಫ್ ಐಡಿಯಾ ಇರಕ್ಕೆ ಸಾಧ್ಯ. ಟಾರ್ಗೆಟ್ ಇಟ್ಕೊಂಡಿದ್ರೆ ಅಟ್ಲೀಸ್ಟ್ ಟಾರ್ಗೆಟ್ ಪ್ರಶ್ನೆ ಅಲ್ಲ ಇಲ್ಲ. ನಾವು ನೋಡಿ ಯಾರಿಗೂ ತೊಂದರೆ ಕೊಡಬೇಕು ಅಥವಾ ಯಾರಿಗೂ ಸರ್ ಟಾರ್ಗೆಟ್ ಅಲ್ಲ. ನಾವು ಏನು ನಮ್ಮ ರಾಜ್ಯದ ತೆರಿಗೆ ವಂಚಿಸಿ ಇವತ್ತು ಏನು ಹೋಗ್ತಾ ಇದಾರೆ ಅವ್ರಗಳಿಗೆ ನಾವು ನಮ್ಮ ಕರ್ನಾಟಕ ರಾಜ್ಯ ತೆರಿಗೆ ಬರ್ಬೇಕನ್ನೋದು ವಿನಃ ಅದು ಬಿಟ್ಟು ಅವರಿಗೆ ನಾವು ಪನಿಷ್ಮೆಂಟ್ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಅಂತಂತಲ್ಲ. ನಮ್ಮ ರಾಜ್ಯದ ಸರ್ಕಾರದ ರಾಜಸ್ವದ ಹಿತದೃಷ್ಟಿಯಿಂದ ನಾವು ಅವನ್ನ ಚೆಕ್ ಮಾಡಿ ನಾವು ತೆರಿಗೆನ ನಾವು ತುಂಬಿಸ್ತಿದ್ದೀವಿ ಬಿಟ್ರೆ ಉದ್ದೇಶ ನಮ್ದು ಉದ್ದೇಶ ಬೆಳಗಾವಿಯಲ್ಲಿ ತಾವು 65 ವೆಹಿಕಲ್ ಸಿಕ್ಕಿದೆ ತಾವು ಹೇಳಿದ್ರಿ. ಒಟ್ಟು ಟೋಟಲ್ ಎಲ್ಲ ಸೇರಿ ಬೆಳಗಾವಿ ಎಲ್ಲ ಸೇರಿ ಪರ್ಟಿಕ್ಯುಲರ್ ಪಾಂಡಿಚೇರಿ ವೆಹಿಕಲ್ 65. ಅದರ್ ಸ್ಟೇಟ್ ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಆಗಿರೋ 24 ವೆಹಿಕಲ್ಗಳು ಸೀಸ್ ಆಗಿದೆ. ಬಿಜಾಪುರ ಒಟ್ಟು ಟೋಟಲ್ ಎಷ್ಟಿದೆ? ಬಿಜಾಪುರ 13 ವೆಹಿಕಲ್ಗಳು ಇಲ್ಲಿ ಪಾಂಡಿಚೇರಿ ಅಲ್ಲೇ ಮುಂದೆ ಇದೆ. ನಾವು ನೋಡ್ಬೋದು. ಬಟ್ ವೈ ಆರ್ ಟಾಕಿಂಗ್ ಓನ್ಲಿ ಪಾಂಡಿಚೇರಿ? ಯು ಶುಡ್ ಹ್ಯಾವ್ ಗೋವಾ ಇದೆ, ಮಹಾರಾಷ್ಟ್ರ ಇದೆ. ವೈ ಆರ್ ಟಾಕಿಂಗ್ ಓನ್ಲಿ ಪಾಂಡಿಚೇರಿ? 24 ಅಂತ ಹೇಳಿದ್ನಲ್ಲ ನಿಮಗೆ ಫಿರೋಜ್ ಅವರೇ. 65+24 ಪಾಂಡಿಚೇರಿ ಪರ್ಟಿಕ್ಯುಲರ್ ಪಾಂಡಿಚೇರಿ ಆಗ್ತಿರೋದು ಜಾಸ್ತಿ ಕಡಿಮೆ ಟ್ಯಾಕ್ಸ್ ಅಂತ ಹೇಳಿ. ಬೇರೆ ರಾಜ್ಯದಲ್ಲಿ 24 ಗಾಡಿ ಹೇಳಿದ್ನಲ್ಲ. ನಾಟ್ ಓನ್ಲಿ ಐ ಆಮ್ ಟಾರ್ಗೆಟಿಂಗ್ ಓನ್ಲಿ ಪಾಂಡಿಚೇರಿ ವೆಹಿಕಲ್ಸ್. 65+24 ಸ್ಟೇಟ್ ಹೊರ ರಾಜ್ಯದ ವಾಹನಗಳು ಯಾವುದೇ ಇರಲಿ ಅದು ಯಾವ್ದು ಅದು 24 ಅದರಲ್ಲಿ ಎಲ್ಲ ಸೇರ್ಕೊಂಡಿದೆ. ಬೇಕಾದ್ರೆ ಅದು ಲೀಸ್ಟ್ ಕೊಡಿ ಅಂದ್ರೆ ಯಾವ ಸ್ಟೇಟ್ ನಾವು ಅಂದ್ರೆ ಅದನ್ನು ಕೊಡ್ತೀನಿ. ಬೇಕಾದ್ರೆ ಅದೊಂದ್ರೆ ನಾನು ತಗೋಬೇಕು ಈಗ ಎಲ್ಲ ಆಫೀಸ್ಗಳಿಂದ. ಈ ಹಿಂದೆ ಬೆಳಗಾವಿ ಬಿಜಾಪುರ RR ಬಸ್ ಅಂತ ಓಡಾಡ್ತಾ ಇತ್ತು. ಈಗ ಪ್ರೈವೇಟ್ ಅವರು ಸ್ಟೇಜ್ ಕ್ಯಾರೇಜ್ ಅಲ್ಲೇ ಓಡಾಡಿಸ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಇಲ್ಲಿಂದ ಬೆಂಗಳೂರಿಗೆ ಹೋಗುವಂತ ಪ್ರತಿಯೊಂದು ಕಡೆನೂ ಸ್ಟಾಪ್ ಮಾಡ್ತಾರೆ. ಆಮೇಲೆ ಪರ ರಾಜ್ಯದ ನೋಂದಣಿ ಇದೆ. ಅವ್ರು ಯಾರು ಕೂಡ ಟೆಂಪರರಿ ಪಾಸಿಂಗ್ ಇದು